ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೀವಿ. ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯ, ಡಾಕ್ಟರ್ ಜೆ ಎಸ್ ಪಾಟೀಲ್ ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು, ನಮ್ಮ ಬಸನಗೌಡ ಹೊನ್ನಾಳ್ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು, ಡಾಕ್ಟರ್ ರವಿ ಬಿರಾದರ್ ಅವರು KPCC ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು, ಪ್ರಭು ಪಾಟೀಲ್ ಅವರು ಹೋರಾಟಗಾರರು ನಡೆಸಿಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ BI ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ RSS ಹಿನ್ನೆಲೆಯಿಂದ RSS ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂಸ್ ಎಸಿರ್ತಾನೆ, ಬೂಟ್ ಎಸಿರ್ತಾನೆ. ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ, ನೀವು ಸನಾತನ ಧರ್ಮದ ಬಗ್ಗೆ ನೀವು ಅವಳೇನು ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಈ ಸನಾತನಿ ಹೆಸರಿನ ಮೇಲೆ ಸನಾತನಿಗಳಾಗಲಿ RSSದವರಾಗಲಿ ಈ ದೇಶದಲ್ಲಿ ಅವ್ರಿಗೆ ಬಹಳ ಸಂಕಟ ಇದೆ. ಸದ್ಯ ಯಾಕೆ ಸಂಕಟ ಇದೆ ಅಂದ್ರೆ, ಸಮಾನತೆ ಅವರಿಗೆ ಬೇಕಾಗಿಲ್ಲ. ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ರು. ಸಾವರ್ಕರ್ ಆಗಲಿ, ಗೋಳ್ವಳ್ಕರ್ ಆಗಲಿ, ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ, ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ, ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ, ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ. 70 ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ರೂ ಸಹಿತ ಇನ್ನೂ ಅವರ ಮನಸ್ಥಿತಿ ಬದಲಾಗಿಲ್ಲ. RSS ಮನಸ್ಥಿತಿ, ವಿಶ್ವ ಹಿಂದೂ ಪರಿಷತ್ದವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಅವ್ರಿಗೆ ಸಮಾನತೆ ಬೇಕಾಗಿಲ್ಲ. ಈ RSS ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದ್ರದ್ದು ಪ್ರಬಲ ಸಾಕ್ಷಿ. ವಿಶೇಷವಾಗಿ ಹೇಳೋದಂದ್ರೆ, ಈ ದೇಶದ ದಲಿತರಿಗೆ ಒಂದು ಯಾವ್ದಾದ್ರು ಸ್ಥಾನಮಾನ ಸಿಗಲಿ, ಅವ್ರ ಸಮಾನತೆ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ, ಸಿಗೋರಿಗೆ ಬೇಕಾಗಿಲ್ಲ. ಅವ್ರು ನಿಜವಾಗ್ಲೂ ಹೇಳಿದ್ರೆ ಇವತ್ತು RSS ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ. ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ, ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ. ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವರು. ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ RSSದವರು ಅಪ್ಪನಂತವ್ರು ನೋಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಬಹಳ ಜನ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ, ಬಾಳಿದ್ದಾರೆ, ಬದುಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಅವ್ರ ಟಾರ್ಗೆಟ್ ಇರೋದು ಮುಸ್ಲಿಮರಲ್ಲ. ಇಂಡೈರೆಕ್ಟ್ ಆಗಿ ಅವರು ದಲಿತರನ್ನ ವಿರೋಧ ಮಾಡ್ಲಿಕ್ಕೆ, ದಲಿತರನ್ನ ಬಗ್ಗು ಬಿಡಲಿಕ್ಕೆ, ದಲಿತರನ್ನ ಈ ದೇಶದಲ್ಲಿ ಕಡೆಗಣಿಸಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ 16ನೇ ತಾರೀಕು ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ, ಆ ಪ್ರತಿಭಟನೆಯಲ್ಲಿ ಜಾತಿ, ಧರ್ಮ, ಪಕ್ಷ ಇಲ್ಲ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ, ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ, ಅವರೆಲ್ಲ ಸಮಾಜದವರು, ಎಲ್ಲರೂ ಹಿಂದುಳಿದವರು, ಮುಂದುಳಿದವರು, ಸಾಹಿತಿಗಳು, ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಪ್ರತಿಭಟನೆ ಮಾಡೋದರಿಂದ ನಾವು ಈ ಸರ್ಕಾರಗಳಿಗೆ, ಯಾರು BJP ಸರ್ಕಾರ ಇದಾವೋ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ
ವಿಚಾರಗಳು ಏನಿದಾವ ಅವನ್ನ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಎರಡನೇ ವಿಷಯ ಏನಂದ್ರೆ, ಒಂದು 2-3 ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳೊಂದು ಪತ್ರ ಬರೀತಾರೆ. RSS ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿ ಅಂತೇಳಿ ಪತ್ರ ಬರೀತಾ ಇದ್ದಾರೆ. ಅದನ್ನೇ ಇವತ್ತ ಬಿಜೆಪಿ ಅವರು ಮತ್ತು ಸಂಘ ಪರಿವಾರದವರು ತಿರುಚಿ ಬ್ಯಾನ್ ಮಾಡ್ರಿ, ಬ್ಯಾನ್ ಮಾಡಿ, ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ, ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ. ಕಾಂಗ್ರೆಸ್ 4 ಸಲ RSS ಬ್ಯಾನ್ ಮಾಡಿದೆ, ತಾಕತ್ತಿದ್ರೆ ಬ್ಯಾನ್ ಮಾಡಿದಾರ. ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ, ತಾಕತ್ತಿದೆ. ಆದ್ರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ, ಕಾನೂನಿನ ಒಂದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನೀವು ಇಷ್ಟೆಲ್ಲ ಪ್ರಬಲ ಮಾಡ್ತೀರಿ. ಈ ದೇಶದ RSS ಹುಟ್ಟಿ 100ನೇ ವರ್ಷ ಆಗ್ತಾ ಇದೆ. ಒಂದು 10 ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ. RSS ಸಂಘಟನೆ ಇಂದೂ ನಾವು ಹೇಳಿದಿರಿ, ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ. ಅದು ಕೇವಲ ಒಂದು ಗುಂಪು, ಒಂದು ಸಮಾಜದವ್ರ ಗುಂಪು. ಅದು ಕ್ರೆಡಿಟ್ ಇಲ್ಲ, ಅದು ದುಡ್ಡು ಎಲ್ಲಿಂದ ಗೊತ್ತಿಲ್ಲ, ಯಾರು ಕೇಳೋದಿಲ್ಲ. ಮತ್ತು ಆಮೇಲೆ ಇನ್ನೊಂದು ವಿಷಯ, ಆ ಲಾಠಿ ಹಿಡ್ಕೊಂಡು ಓಡಿ ತಿರುಗಾಡ್ತಾರಲ್ಲ, ಏನದು ಏನು ತೋರಿಸ್ತದೆ? ಲಾಠಿ ಯಾರು ಹಿಡಿತಾರ? ಸಭ್ಯಗ್ರಸ್ತ ಜನ ಹಿಡಿತಾರ? ಈ ದೇಶ ಪ್ರೇಮಿಗಳು ಹಿಡಿತಾರ? ಲಾಠಿಯ ಗುರುತೇನು? ಮತ್ತು ನೀವು ಓಡಿ ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥಸಂಚಲನ, ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ? ಆ ಪಥಸಂಚಲನದಿಂದ ಏನು ನೀವು ಏನು ತೋರಿಸ್ತೀರಿ? ಏನು ಪ್ರಯೋಜನ ಏನಿದೆ ಅದರಿಂದ? ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ, ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ. RSS ಸ್ಥಳಗಳಲ್ಲಿ, RSS ಕ್ಯಾಂಪ್ಗಳಲ್ಲಿ, ಎಲ್ಲರ RSS ಮನೆಗಳಲ್ಲಿ, ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡೋದಂಥದ್ದು ಎಷ್ಟೋ ಸಿಕ್ಕಿದಾವೆ. ಮತ್ತು RSS ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿ ಒಂದು 100 ಜನ ಇವತ್ತು ಸಿಗಾಕೊಂಡಿದ್ದಾರೆ. ಅದು ಬಿಜೆಪಿ ಸರ್ಕಾರದಲ್ಲಿ, ಬಿಜೆಪಿ ರಾಜ್ಯಗಳಲ್ಲಿ, ಬಿಜೆಪಿ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿಜೆಪಿ ಅವ್ರ ಕೈಯಲ್ಲಿ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ. ಅಂದ್ರೆ ನಿಮ್ದು ಏನು ತೋರಿಸ್ತದೆ? ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು, ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು, ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ, ಕೋಮುವಾದ ಹುಟ್ಟು ಹಾಕ್ತಾ ಇದ್ದೀರಿ. ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತ ಇದೆ ಅಂತ ಹೇಳ್ತೇವೆ. ಇನ್ನು ನಮ್ಮ ಡಾಕ್ಟರ್ ಬಂದ್ಗೆ ಕರೆ ಕೊಡಾಕತ್ತೀರಿ, ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಮವ್ರ ಅದಾರ, ಸರ್ಕಾರನೇ ನಿಮ್ಮದದ. ಇದಕ್ಕೆ ಬಂದ್ ಕರೆಗೆ ಇನ್ಚಾರ್ಜ್ ಮಂತ್ರಿಗೆ MLA ಬಂದ್ ಯಾರು ಕೊಡ್ತೀರಿ ನೀವು? ಅವ್ರಿಗೆ ಕೇಳಿ ಮಾಡ್ಬೇಕಂತಿಲ್ಲ ನಾವು. ಪರ್ಮಿಷನ್ ಅಲ್ಲ, ಕೇಳಿ ಮಾಡ್ಬೇಕಂತ ಅಲ್ಲ. ನೀವು ಕನಿಷ್ಠ ಪಕ್ಷ ಸಂವಿಧಾನಬದ್ಧವಾಗಿ ಸರ್ಕಾರದ ನಿಯಮಾವಳಿ ಸಾರ ಒಂದು ಇದ್ರದ್ದು ಯಾರು ಭದ್ರತಾ ವ್ಯವಸ್ಥೆ ಒಂದು ಮನವಿಯೇ ಕೊಡ್ಬೇಕು. ನಾವ್ ಮಾಡ್ತಾ ಇದ್ವಿ, ಸರ್ಕಾರ ಕೋರ್ಬೇಕು. ಕಾನೂನುಬದ್ಧವಾಗಿ ಎಲ್ಲಿಂದ ಪರ್ಮಿಷನ್ ತಗೋಬೇಕು, ಯಾರಿಗೆ ಮನವಿ ಕೊಡಬೇಕು, ಎಲ್ಲರಿಗೂ ಕೊಡ್ತಾಗಿದೆ, ಎಲ್ಲ ಮಾಡಿದ್ದೀವಿ. ಇದು ನಾವು ಎಲ್ಲ ವರ್ಗದವರು, ಪ್ರಗತಿಪರ ಸಂಘಟನೆಗಳ ಜೊತೆ ಕೂಡಿ ಎಲ್ಲ ವರ್ಗದವರು ಶೇರ್ ಮಾಡ್ತಾ ಇದ್ದೀವಿ. ಇದು ಪಕ್ಷದ ಇದಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ, ಹೇಳಿದ್ದೀವಿ. ಬಿಜೆಪಿಗೆ ಏನಪ್ಪ, ನಿಮ್ಮ ಸಂಸದರು ಮತ್ತು ನಿಮ್ಮ ಪಾರ್ಟಿ ಏನಪ್ಪ ಬಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಭಾಗವಹಿಸ್ತಾರೆ. ಪತ್ರವನ್ನು ಏನಪ್ಪ ಅಂದ್ರೆ ಹೋರಾಟ ಸಮಿತಿಯಿಂದ ಎಲ್ಲಾ ಪಾರ್ಟಿಗಳಿಗೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ. ನಾವು ಅದನ್ನ ನಿಮ್ಮ ಗಮನ ಭಂಡಾರಿ ಸರ್ ಅದನ್ನ ಸರಿಯಾಗಿ ನೋಡಿಲ್ಲ, ಮತ್ತು ಅಥವಾ ಯಾರಾದ್ರೂ ತಜ್ಞರಿಗೂ ಕೂಡ ಅದನ್ನು ರೆಫರ್ ಮಾಡಿಲ್ಲ. ಒಂದು ಪೂರ್ವಾಗ್ರಹ ಇಟ್ಕೊಂಡು 3 ತಪ್ಪು ಕಾರಣಗಳನ್ನು ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ವಾಪಸ್ ಬಂದವರು. ಇಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್. ರಿಜೆಕ್ಟ್ ಅಂತಲ್ಲ, ಸೆಲೆಕ್ಟ್ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ಬಿಕಾಸ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಒಂದು 3 ರೀಸನ್ಗಳು ಕೊಟ್ಟಿದ್ದಾರೆ. ಬ್ರಿಟಿಷ್ ಕಾಲದಿಂದ ಲಿಂಗಾಯತರು ಹಿಂದೂಗಳಾಗಿದ್ರು ಅಂತ ಒಂದು ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ರಾಂಗ್. ನಾವು 1871ರ ಜನಗಣತಿ ಮೈಸೂರು ಪ್ರಿನ್ಸ್ಲಿ ಸ್ಟೇಟಲ್ಲಿನೇ ಪ್ರತ್ಯೇಕ ಧರ್ಮೀಯರಿದ್ವಿ, ಹಿಂದೂಗಳಾಗಿರಲಿಲ್ಲ. ಮತ್ತು ಅನೇಕ ದಾಖಲೆಗಳು, ಸರ್ಕಾರಿ ದಾಖಲೆಗಳಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಇವನ್ ಸಾವರ್ಕರ್ನ ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲೂ ಆತನು ಬರೀತಾನೆ.
ಹಂಗಾಗಿ ಅದೊಂದು ತಪ್ಪು ರೀಸನ್ ಕೊಟ್ಟಿದ್ದಾರೆ. ಎರಡನೇದ್ದು, ಈಗ ಒಂದು ವೇಳೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟರೆ ಲಿಂಗಾಯತರಲ್ಲಿರುವ ತುಳಿತಕ್ಕೊಳಗಾದವರು, ದಲಿತ ಉಪಪಂಗಡಗಳು ಮೀಸಲಾತಿಯನ್ನು ಕಳೆದುಕೊಳ್ತವೆ ಅನ್ನೋದು ಇನ್ನೊಂದು ತಪ್ಪು ರೀಸನ್ ಅನ್ನು ಕೊಟ್ಟಿದ್ದಾರೆ ಅವರು. ಈಗ ಬೌದ್ಧರಲ್ಲಿ, ಜೈನರು ರೀತಿಯಲ್ಲಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ರಿಸರ್ವೇಷನ್ ತಗೊಳ್ತಾರೆ. ಲಿಂಗಾಯತರ ಅಲ್ಪಸಂಖ್ಯಾತರಾದರೆ ಹೇಗೆ ಅವ್ರಿಗೆ ರಿಸರ್ವೇಷನ್ ಹೋಗ್ತದೆ? ಇದು ರಾಂಗ್ ರೀಸನ್. ಈ ಥರದೊಂದು 3 ರೀಸನ್ಸ್ಗಳು ಕೊಟ್ಟಿದ್ದಾರೆ. 3 ರೀಸನ್ಸ್ಗಳಿಗೆ ಉತ್ತರಗಳು ಬರೆದಿದ್ದೀವಿ ನಾವು. ಸರ್ಕಾರ ಆ ಉತ್ತರಗಳು ಕೊಟ್ಟು ಕಳಿಸ್ಬೇಕು. ಏನಾಯ್ತು, ಆಮೇಲೆ ಒಂದು ಯಾವುದೋ ಅನೈತಿಕ ಸರ್ಕಾರ ಬಂತು 18 ಏಪ್ರಿಲ್ ಮೇ ಅಲ್ಲಿ. ಒಂದು ಸಮ್ಮಿಶ್ರ ಸರ್ಕಾರ ಬಂತು, ಅದು ಬಿದ್ದು ಹೋಗಿ ಒಂದು ಅನೈತಿಕ ಸರ್ಕಾರ ಬಂತು. ಆ ಯಾವ ಮುಖ್ಯಮಂತ್ರಿಗಳು ಅದಕ್ಕೆ ಮುಟ್ಲಿಲ್ಲ. 3 ಜನ ಮುಖ್ಯಮಂತ್ರಿಗಳಾಗ್ಬೋದು. ಈಗ ಇವರು ಬಂದ ಮೇಲೆ ಅದು ಮತ್ತೆ ಕೇಂದ್ರಕ್ಕೆ ಹೋಗ್ತದೆ. ಆ ವಿಶ್ವಾಸ ನಮಗಿದೆ. ಹೋಗದೆ ಹೋದರೂ ಕೂಡ ಕೋರ್ಟ್ ಮೂಲಕ ಅದನ್ನು ಹೋಗಿಸುವ ಪ್ರಯತ್ನಗಳು ನಾವು ಮಾಡ್ತೇವೆ. ತುಳಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂಗಿದ್ದಾಗ ನಾಲ್ವಡಿ ಕೃಷ್ಣರಾಜ ಅರಸರು ಮಿಲ್ಲರ್ ಕಮಿಷನ್ ಅನ್ನು ನೇಮಕ ಮಾಡಿದ್ದಾರೆ. ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಅಂತ ಹೇಳಿ ದಿವಾನಿಗಳಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ. ಈ ತುಳಿತಕ್ಕೊಳಗಾದವರ ಬಗ್ಗೆ ಮತ್ತು ದಲಿತರ ಅಮಾನಿತರ ಬಗ್ಗೆ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ. 3-4 ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನಂತ. ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ, ಶಂಕರಾಚಾರ್ಯರು ಅಂತ ಹೇಳ್ತಾನೆ. ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್, ವಕೀಲ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿಯನ್ನು ಎಸಿತಾನೆ ಅಂತಂದ್ರೆ ಸಂವಿಧಾನ, ಪ್ರಜಾಪ್ರಭುತ್ವ, ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೋಬೇಕಾಗ್ತದೆ. ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ. ಹಾಗಾಗಿ ನಾವೆಲ್ಲರೂ ಜಾತಿ, ಮತ, ಪಕ್ಷ ಭೇದವನ್ನು ಮರೆತು ನಾಳಿನ 16ನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ, ಬಹುತ್ವವನ್ನು ಪ್ರೀತಿಸುವ, ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತೇನೆ. ಆತನ ಬಗ್ಗೆ ಹೇಳಕ್ಕೇನು ಬಹಳ ಇದು ಇಲ್ಲ, ಯಾಕಂದ್ರೆ ನಮ್ಮ ಬಾಯಿ ಮತ್ತು ಶಬ್ದಗಳು ಹೊಲಸಾಗ್ಬಿಟ್ಟ. ಆತ ಬಾಯಿ ತೆರೆದರೆ ಘಟಾರದ ಹುಳಿನಾಗಿ ಮಾತಾಡ್ತಾನೆ. ಮತ್ತು ಆತನ ಪೂರ್ವಾಶ್ರಮದ ಹಿನ್ನೆಲೆ ಬಹಳ ಭಯಂಕರ ಆಗಿದೆ. ಅದು ಬಹಳ ಪ್ರಸ್ತುತಿಯಲ್ಲಿ ಮಾತಾಡೋದು. ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂಥ ಔರಂಗಜೇಬನ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ, ಸಂತ ತುಕಾರಾಮ ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿದಂಥ ಭಟ್ರದ ಒಂದು ಗುಂಪು, ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡಿದಂಥ ವೆಂಕಟರಾವ್ ಹಾವೇರಿ ಮತ್ತು ಪೇಶ್ವೆ ಚಿತ್ಪಾವನರು, ಇವರೆಲ್ಲ ಗದ್ದಾರ್ಗಳು ಮತ್ತು ದೇಶದ್ರೋಹಿಗಳ ಲಿಸ್ಟ್ ಅಲ್ಲಿ ತಾನು ಹುಟ್ಟಿದ ಲಿಂಗಾಯತ ಧರ್ಮವನ್ನೇ ದ್ವೇಷಿಸಲು ಇನ್ನೊಂದು ಧರ್ಮಕ್ಕೆ ಖರೀದಿಯಾದಂತಹ ಒಬ್ಬ ಕಾವಿ ಪುಡಾರಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿನ ಸ್ವಾಮಿ ಈ ಗಣೇರಿ ಕಾಣಿಸಿದ್ದ ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತಗೊಂಡು ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ. ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ. ಅಂತಹ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ, ಅದೇ ಸಂಸ್ಕೃತಿಯನ್ನು ಅವರ ಬೆಳೆಸ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು. ಏನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ವಹಿಸ್ತಿರ್ತಕ್ಕಂಥ ಸನಾತನವಾದಿ ವಕೀಲನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನಲ್ಲಿ ಏನು ಅವಕಾಶ ಇದೆ, ನಾವು ಸುಮ್ಮನೆ ಏನೋ ಬೇರೆ ಏನು ಹೇಳೋದಿಲ್ಲ. ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ, ಬಂದನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಕಳೆದ ಒಂದು 11-12 ವರ್ಷದಿಂದ ನೋಡ್ಬೋದು ನೀವು, ಈ ಒಂದು ಸಂಘರ್ಷ ಪ್ರಾರಂಭ ಆಗಿದೆ. ದೊಡ್ಡ ಪ್ರಮಾಣದ ಮೊದಲೇ ಇತ್ತು, ಅದು ಸ್ವಲ್ಪ ವೇಗ ಪಡ್ಕೊಂಡಿದೆ. ಏನಪ್ಪ ಅಂದರೆ
ಮೂಲ ನಿವಾಸಿಗಳು, ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು. ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದು ಅವ್ರು ಹೇಳ್ದಂಗೆ ಸುಮ್ಮನೆ ತೋರ್ಸಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂತೇಳಿ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವರು ನಿರಂತರವಾಗಿ ದಲಿತರು, ಹಿಂದುಳಿದ ವರ್ಗಗಳು, ಲಿಂಗಾಯತರು ಎಲ್ಲ ಉಳಿದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು RSS ಅಂತಕ್ಕಂಥ ಒಂದು ಸಂಸ್ಥೆ ಎಷ್ಟೊಂದು 50 ವರ್ಷದ ತನಕ ನನ್ನ ಒಂದು ಸಂಸ್ಥೆಯ ಮೇಲೆ ತಿರಂಗಾನೇ ಹಾರಿಸಿರ್ಲಿಲ್ಲ. ತಿರಂಗ ಹಾರಿಸಿರ್ಲಿಲ್ಲ 50 ವರ್ಷ. ಅವಾಗ ಯಾರೋ ಒಂದು 3 ಜನ ದೇಶಭಕ್ತರು RSS ವೇಷದಲ್ಲಿ ಹೋಗಿ ಆ ಒಂದು RSS ಆಫೀಸ್ ಮೇಲೆ ತಿರಂಗ ಹಾರಿಸಿದ್ರು. ಆಮೇಲೆ ಆ ಒಂದು ತಿರಂಗ ಹಾರಿಸಿದವ್ರ ಮೇಲೆ 12 ವರ್ಷ ಕೇಸ್ ಹಾಕಿ ಕೋರ್ಟ್ಗೆ ಎಲ್ದಾಡಂತೆ ಮಾಡಿದವರು RSSನವರು. ಹಾಗಾಗಿ ಈ RSS ಅಂತಕ್ಕಂಥದ್ದು ಒಂದು ದೇಶದ್ರೋಹಿ ಸಂಸ್ಥೆ ಇದೆ. ಇದು ಯಾವುದೇ ಒಂದು ಭಾರತದ ಸಂವಿಧಾನ, ತಿರಂಗ, ಜನಗಣಮನ ಏನಿವೆ, ಭಾರತದ ಮಹಾತ್ಮ ಗಾಂಧೀಜಿ ಏನು ಭಾರತದ ಒಂದು ಪ್ರಾತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ, ವಿಚಾರಗಳೇನಿದ್ದಾವೆ, ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುತ್ತಾ ಈ ರೀತಿಯನ್ನು ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ. ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹಿಂಗೆ ಯಾರು ಬಹುತ್ವ ಅಥವಾ ಸಮಾನತೆ ಪರವಾಗಿ ಏನು ಹೋರಾಡಿದ್ದಾರೆ. ಇನ್ನೊಬ್ಬ ಕನ್ನೇರಿ ಸ್ವಾಮಿ, ಒಬ್ಬ ತುಡಾರಿ ಸ್ವಾಮಿ ಕೂಡ ಸಾಕಷ್ಟು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು RSS ಮಾಡ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಇವತ್ತು ಅದರ ಭಾಗವಾಗಿ 16ನೇ ತಾರೀಕು ಇನ್ನೊಂದು RSS ಮುಖವಾಡ ಮೊನ್ನೆ ಒಬ್ಬ ನೋಡಿದೆವು ನಾವು. ಲೈಂಗಿಕ ಕಿರುಕುಳದಿಂದ ಒಬ್ಬ ಟೆಕಿ ಸತ್ತ. ಲೈಂಗಿಕ ಕಿರುಕುಳದಿಂದ RSSನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಂಡ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ ಸಣ್ಣ ವಯಸ್ಸಿನಿಂದನೇ ಅವನು RSSನಲ್ಲಿ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಏನು ಚಟುವಟಿಕೆ, ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸರ್ಕಾರ ನಿಯಂತ್ರಣ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಒಂದು ವೇಳೆ ನೀವು ಇವತ್ತು ಮೋದಿಜಿಯವರು ಸಂವಿಧಾನದ ಪ್ರತಿಗಳನ್ನು ಅಲ್ಲೇ ಕೆಂಪುಕೋಟೆ ಮುಂದೆ ಸುಟ್ಟರು ಕೂಡ ಇನ್ನೂವರೆಗೆ ಒಂದು ಬಾಯಿ ಬಿಟ್ಟಿಲ್ಲ ಅವರು. ಹೀಗಾಗಿ ಇವತ್ತು ಮೋದಿಜಿಯವರು ಕೂಡ ಯಾವುದೇ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲಾಗ್ಯಾರ. ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ನಾವು ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋದು ಅಂತ ಹೇಳಿ ಈ ಮೂಲಕ